ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ವಿದ್ಯಾರ್ಥಿ ವೇತನ ಯಾರಿಗೆ ಅಂತಂದರೆ ಅವಕಾಶ ವಂಚಿತ ಹಿನ್ನೆಲೆಯ ವಿದ್ಯಾರ್ಥಿನಿಯರಿಗೆ ಮಾತ್ರ. ಈ ವಿದ್ಯಾರ್ಥಿನಿಯರು ಡಿಗ್ರಿ ಅಥವಾ ಡಿಪ್ಲೊಮೊ ಓದ್ತಿರಬೇಕಾಗಿರುತ್ತೆ. ಹಾಗೂ ಇವರಿಗೆ ಆಯ್ಕೆ ಆದರೆ ವಾರ್ಷಿಕವಾಗಿ ಪ್ರತಿ ವರ್ಷ 30,000 ರೂಪಾಯಿಗಳನ್ನು ಅವರು ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾರೆ. ಈ ಹಣವನ್ನು ಆ ವಿದ್ಯಾರ್ಥಿನಿಯರು ಎಜುಕೇಷ್ನಲ್ ಪರ್ಪಸ್, ಶೈಕ್ಷಣಿಕಕ್ಕೆ ಏನೆಲ್ಲ ಖರ್ಚು ಬರುತ್ತೆ, ಅದು ಟ್ಯೂಷನ್ ಫೀಸ್ ಆಗ್ಬೋದು, ಲ್ಯಾಬ್ ಫೀಸ್ ಆಗ್ಬೋದು, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಖರ್ಚು ಮಾಡ್ಕೊಳ್ಬೋದು. ಇದರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಗಳನ್ನು ಇನ್ನು 2-3 ನಿಮಿಷದಲ್ಲಿ ಕೊಡ್ತೇನೆ. ಈ ವಿಡಿಯೋನ ಕಡೆಯವರೆಗೂ ನೋಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ಕೂಡಲೇ ಒತ್ತಿ. ಇದರಿಂದ ನಿಮಗೆ ಈ ರೀತಿಯ ಮಾಹಿತಿಗಳು ನಿರಂತರವಾಗಿ ಸಿಗುತ್ತೆ. ಈ ಮಾಹಿತಿಯನ್ನು ಹೊತ್ತು ತರ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಹೋದರೆ ಆ ವಿದ್ಯಾರ್ಥಿನಿಯರು ಯಾವುದೇ ಪದವಿ ಅಥವಾ ಡಿಪ್ಲೊಮೊನ ಓದ್ತಿರ್ಬೋದು. ಯಾವುದೇ ಅಂತಂದರೆ ಅದು ಕಲಾ ವಿಭಾಗವೇ ಆಗ್ಬೋದು, ವಾಣಿಜ್ಯ ವಿಭಾಗವೇ ಆಗ್ಬೋದು, ವಿಜ್ಞಾನ ವಿಭಾಗವೇ ಆಗ್ಬೋದು, ಯಾವುದೇ ಆಗಿರಲಿ ಪದವಿ ಓದ್ತಿರಬೇಕು ಅಥವಾ ಡಿಪ್ಲೊಮೊ ಓದ್ತಿರಬೇಕು. ಹಾಗೂ ಈ ಒಂದು ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದರೆ ನಿಮ್ಮ ಅಧ್ಯಯನದ ಅವಧಿ ಇರುತ್ತಲ್ಲ, ಅಂದರೆ ಅದು 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ್ದು ಏನಿರುತ್ತೆ, ಅಷ್ಟು ವರ್ಷಗಳು ಪ್ರತಿ ವರ್ಷ ನಿಮಗೆ 30,000 ರೂಪಾಯಿ ನಿಮಗೆ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದು ಇಲ್ಲಿ ಇವ್ರು ಹೇಳ್ತಾ ಇರೋದೇನು ಅಂತಂದರೆ, ನೀವು ಮಾನ್ಯತೆ ಪಡೆದಂತಹ ಈ ವಿದ್ಯಾರ್ಥಿನಿಯರು ಮಾನ್ಯತೆ ಪಡೆದಂತಹ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಓದ್ತಿರಬೇಕಾಗಿರುತ್ತೆ. ಹಾಗೂ ಖಾಸಗಿ ಅಥವಾ ಸರ್ಕಾರಿ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಿರಬೇಕಾಗತ್ತೆ ಅಂತ ಹೇಳಿ ಅವರು ತಿಳಿಸ್ತಿದ್ದಾರೆ. ಮತ್ತೊಮ್ಮೆ ಅವರು ಹೇಳ್ತಿದ್ದಾರೆ 26-27ನೇ ಸಾಲಿನಲ್ಲಿ. ಸೊ ಇಲ್ಲಿ ಅವರು 2 ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದಾರೆ. ಒಂದು ರೀತಿ ಅಂತಂದರೆ 26-27ನೇ ಸಾಲಿನಲ್ಲಿ, ಅಂದರೆ ಈ ವರ್ಷ, ಈ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ವರ್ಷಕ್ಕೆ ನೀವು ಜಾಯಿನ್ ಆಗಿರಬೇಕಾಗಿರುತ್ತೆ, ಸೇರಿರಬೇಕಾಗಿರುತ್ತೆ. ಪ್ರಥಮ ವರ್ಷದ ಅಧ್ಯಯನ, ನೀವು ಪದವಿಯ ಅಧ್ಯಯನ ಅಥವಾ ಡಿಪ್ಲೊಮೊ ಅಧ್ಯಯನ ನೀವು ಪ್ರಾರಂಭ ಮಾಡಿರಬೇಕು. ಅಂಥವರಿಗೆ ಇಂತಹ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಹೇಳಿ. ಮತ್ತೊಬ್ಬರು ಯಾರು ಅಂತಂದರೆ, ಕಳೆದ ವರ್ಷ ಇದೇ ರೀತಿಯ ಒಂದು ವಿದ್ಯಾರ್ಥಿ ವೇತನ ವಿದ್ಯಾರ್ಥಿನಿಯರು ಯಾರ್ಯಾರು ಪಡೆದಿದ್ರೋ ಆ ವಿದ್ಯಾರ್ಥಿನಿಯರು ಕಳೆದ ವರ್ಷ ಪಡೆದಿರೋರು ಈ ವರ್ಷಕ್ಕೆ ಅದನ್ನು ರಿನ್ಯೂವಲ್ ಅಂತ ಪುನಃ ಅವರು ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿನ ಅವರು ಆನ್ಲೈನ್ ಮೂಲಕವೇ ಸಲ್ಲಿಸೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೂ ಅದರ ಅಂತಿಮ ದಿನ ಅವರು 31 ಆಗಸ್ಟ್ 2026 ಅಂತ ಇದ್ದಾರೆ. ಸೊ ಆಗಸ್ಟ್ 31, 2026 ಒಳಗೆ ಪ್ರಥಮ ವರ್ಷದಲ್ಲಿರುವಂತಹ ವಿದ್ಯಾರ್ಥಿನಿಯರು ಹಾಗೂ ಕಳೆದ ವರ್ಷ ಈ ರೀತಿಯ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಂತಹ ವಿಡಿಯೋಗೆ ನೀವು ಇನ್ನೂ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಈಗ ಕೂಡಲೇ ಕೊಡಿ. ಹಾಗೂ ಈ ವಿಡಿಯೋನ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಚಾರನ ಅವರು ತಿಳಿಸ್ತಿದ್ದಾರೆ. ಅದೇನು ಅಂತಂದರೆ, ಈ ವಿದ್ಯಾರ್ಥಿನಿಯರು ಯಾರು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗ್ತಿದ್ದಾರೆ ಅವರು 10ನೇ ತರಗತಿವರೆಗೂ ಅಥವಾ PUCವರೆಗೂ 12ನೇ ತರಗತಿವರೆಗೂ ಅಲ್ಲಿ ಸರ್ಕಾರಿ ಶಾಲೆ ಅಥವಾ ಕಾಲೇಜ್ನಲ್ಲಿ ಓದಿರಲೇಬೇಕಾಗಿರುತ್ತೆ. ನಂತರ ಈಗ ಅವರು ಪದವಿಗೋ ಡಿಪ್ಲೊಮೊಗೋ ಬಂದಿರಬೇಕು. ಪದವಿ ಡಿಪ್ಲೊಮೊನ ಸರ್ಕಾರಿ ಕಾಲೇಜಲ್ಲಾದರೂ ಮಾಡ್ತಿರಲಿ, ಖಾಸಗಿ ಕಾಲೇಜ್ನಲ್ಲಾದರೂ ಮಾಡ್ತಿರಲಿ, ಅರ್ಜಿಯನ್ನು ಸಲ್ಲಿಸ್ಬೋದಾಗತ್ತೆ. ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು 5 ಡಾಕ್ಯುಮೆಂಟ್ಸ್ಗಳು ನೀವು ಇಟ್ಕೊಂಡಿರಬೇಕಾಗತ್ತೆ. ಏನೇನು ಅಂತಂದರೆ, ಪಾಸ್ಪೋರ್ಟ್ ಫೋಟೋ ಇರಬೇಕಾಗತ್ತೆ ನಿಮ್ಮ ಹತ್ರ, ಅದು ಆಧಾರ್ ಕಾರ್ಡ್ ಪ್ರತಿ ಇರಬೇಕು. ಅದೆಲ್ಲವೂ ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಬ್ಯಾಂಕ್ ವಿವರಗಳು, ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಇರಲೇಬೇಕಾಗಿರುತ್ತೆ. ಅದರ ವಿವರಗಳು, ಪಾಸ್ಬುಕ್ ಕಾಪಿ ಎಲ್ಲ, 10ನೇ ಮತ್ತು 12ನೇ ತರಗತಿಯ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ.
ಬಹಳ ಮುಖ್ಯವಾಗಿ ಈ ವರ್ಷ ನೀವು ಯಾರ್ಯಾರು ಪ್ರಥಮ ವರ್ಷದಲ್ಲಿ ನೀವು ಅರ್ಜಿ ಸಲ್ಲಿಸ್ತಿದ್ದೀರಿ, ಕಾಲೇಜಿಗೆ ಪ್ರವೇಶಾತಿ ಪಡೆದಿರೋದಕ್ಕೆ ಪುರಾವೆ ಇರುತ್ತಲ್ಲ, ಅದನ್ನು ನೀವು ಇಟ್ಕೊಂಡಿರಬೇಕು ಅರ್ಜಿ ಸಲ್ಲಿಸೋದಕ್ಕೆ ಮುಂಚಿತವಾಗಿ. ನಿಮಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ಸಮಸ್ಯೆಗಳು ಬಂದರೆ ಅದರ ಬಗ್ಗೆ ಸ್ಪಷ್ಟತೆ ಬೇಕು ಅಂದರೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿಗೆ ನೀವು ಅಲ್ಲಿ ನೀವು ಕೇಳ್ಬೋದಾಗಿದೆ. ಆದರೆ ಈ ಒಂದು ನಿಮ್ಮ ಒಂದು ಸ್ಪಷ್ಟತೆ ಏನು ಬೇಕೋ ಅದನ್ನು ಅವರು ಸೋಮವಾರದಿಂದ ಶುಕ್ರವಾರದ ಒಳಗೆ ನೀವು ಕೇಳ್ಕೊಳ್ಳಿ ಅಂತಿದ್ದಾರೆ. ಹಾಗೂ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ಒಳಗೆ ನೀವು ಕೇಳಬೇಕಾಗಿರುತ್ತೆ. ಇನ್ನು ಅರ್ಧ ನಿಮಿಷದಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ. ಆದರೆ ಆ ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ನೀವು ಆ ನೋಟಿಫಿಕೇಷನ್ ಲಿಂಕನ್ನು ವಿವರವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ 2 ಬಾರಿ ಆದರೂ ಓದಿ. ನೀವು ಅರ್ಹರು ಅಂದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ನೋಟಿಫಿಕೇಷನ್ ಲಿಂಕು, ನೋಂದಣಿ ಲಿಂಕ್ ಎಲ್ಲಿದೆ ಅಂತಂದರೆ ಈ ವಿಡಿಯೋದ ವಿಡಿಯೋ ಕೆಳಗಡೆ, ಅಂದರೆ ನೀವು ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ಆ ವಿಡಿಯೋದ ಕೆಳಗಡೆ ವಿವರಣೆ ನೀಡುವ ಜಾಗ ಇದೆ, ಅಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM4 ಕೆರಿಯರ್ ಚಾನಲ್ನಿಂದ. ಇದಕ್ಕೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತದೇ ಇದ್ದರೆ ಈಗ ಕೂಡಲೇ ಮಾಡಿ, ಮತ್ತಷ್ಟು ಮಾಹಿತಿ ನಿರಂತರವಾಗಿ ಪಡೆಯಿರಿ. ಹಾಗೂ ಕಡೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ. ಜೊತೆಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ.